ಇಲ್ಲೇ ನಿಂದ್ರ ಇಲ್ಲೇ ನಿಂದ್ರಬೇಕಾ ಮತ್ತೆ ಅಕ್ಕ ಇಲ್ಲೇ ನಿಂದ್ರ ಅನ್ನಕ್ಕೆ ನಾ ಏನು ಕಳ್ತನ ಮಾಡಿ ಓಡಿ ಹೊಂಟಿಲ್ಲಕ್ಕ ಏನೋ ಇಲ್ಲೇ ಇರ್ತೇನೆ ಅದು ಯಾರನ್ನ ಕರಿತೀರಿ ಕರೀರಿ ಜೋರ್ ಬಾಯ್ ಮಾಡೋದೊಂದು ಕಲ್ತಿ ಅದಕ್ಕೆ ಮತ್ತೆ ಬಾಯ್ ಮಾಡಿ 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 ಎಲ್ಲಾರನ್ನ ಎದುರಿಸ್ಕೊಂತೀನಿ ನೀನು ಏನ ಅದಕ್ಕೆ ನೀನು 3 ದಿನ ಇಟ್ಕೊಂಡಿಲ್ಲ ನಿಮ್ಮ ಅತ್ತಿ ಮನ್ಯಾಗ ಅಲ್ಲಿಂದ ಕಿತ್ಕೊಂಡು ಓಡಿ ಬಂದಿ ಇಲ್ಲಿ ಬಂದು ನಾಟಕ ಮಾಡಕತ್ತಿ ಏನ ಅದಕ್ಕೆ ಕೈಕಾಲು ಸುದ್ದಿರ್ಬೇಕಂತ ಹೇಳೋದು ನಿಂದು ಕೈಯೇ ಸುದ್ದಿಲ್ಲಲ್ಲ ಮೊದಲು ಸರ ಎಲ್ಲಿಟ್ಟಿ ಮರ್ಯಾದಿಂದ ಕೊಡು ಇಲ್ಲಾಂದ್ರೆ ಸುಳ್ಳ ಬೇಸ್ಕೊಂತಿ ನೋಡು ನಮ್ಮ ಅಪ್ಪ ಬಂದ್ರಂತರೂ ಭಾರಿ ಸಿಟ್ಟಿನ ಮನುಷ್ಯ ಹೊಡೆದ್ರು ಹೊಡೆದ್ನ ಅವ ಹೊಡಿಲ್ಲ ಹೇಳಕ್ಕ ನಾ ಮಾಡಿದ್ರೆ ತಪ್ಪು ನಾ ಕದ್ದಿದ್ರೆ ಅವ್ರು ಕೇಳಿ ಏನ ಈಗ ಯಾರನ್ನ ಕರಿತಿ ಕರಿಯಕ್ಕ ನೀ ಯಾಕೆ ತಲೆ ಕೆಡ್ಸ್ಕೊತಿ ಏನದು ಬಾಯಿ ಯಾಕ ಯವ್ವ ನನ್ನ ಕ್ವಾಣಿ ಕಸ ಹೊಡ್ಯಾಕ ಹೋಗಿದ್ಲ ಅಲ್ಲೇ ಅವಲಕ್ಕೆ ಸರ ಇಟ್ಟಿದ್ದೆ ತಗೊಂಡ ಹೊಡ್ಬೇಕು ಕೊಡವಳ್ಳ ಏನು ಮಾತಾಡಕತ್ತಿ ನೀನು ಗಂಗಕ್ಕ ನೀವು ಮಾತಾಡತ್ತಿರೋದು ಸರಿ ಇಲ್ಲ ನನ್ನ ಗೆಳತಿಗೆ ಕಳ್ಳ ಅನ್ನಕತ್ತೀರನ ಬಂದ್ಲೋಡ ಐಕಿ ನೀ ಬಾಣ್ತದಲ್ಲ ನಿನ್ನ ಕ್ವಾಣೆ ನಿಮ್ಮ ಮಕ್ಕ ಹೋಗಿ ಎದಕ್ಕೆ ಬಂದಿ ಮತ್ತು ನನ್ನ ಗೆಳತಿ ಕಳ್ಳ ಅನ್ನಕತ್ತೀರಿ ನನ್ನ ಕಿವಿಗೆ ಬೀಳಾರ್ದಿರ್ತತನ ಬಿದ್ದಿದ್ಕ ಬಂದನಿ ಹೌದ್ವಾ ಗಂಗಾ ಹಾಗೆಲ್ಲ ಮಾತಾಡಬಾರ್ದು ಅಲ್ಲ ಆಕೆ ತಗೋತಾಳೆ ನಿಮ್ಮ ಸರನ ಯವ್ವ ಎಲ್ಲರೂ ನನ್ನ ಮೇಲೆ ಹಾರು ಬೀಳೋದು ಬಿಡ್ರಿ ಒಟ್ಟು ಅಲ್ಲಿ ಬೇ ಅಲ್ಲೇ ಕ್ವಾಣ್ಯಾಗ ಇಟ್ಟಿದ್ನಿ ಈಕಿ ಕಸ ಹೊಡ್ಯಾಕೆ ಹೋಗೋಕ್ಕಿಂತ ಮುಂಚೆ ಕಸ ಹೊಡೆದು ಹೊರಗೆ ಬಂದ್ಲು ಸುಮ್ಮನೆ ಹೊಂಟಾಳ ಮನೆಗೆ ನಾನು ಹೋಗಿ ನೋಡ್ತೀನಿ ಸರನೇ ಇಲ್ಲಲ್ಲೇ ಎಲ್ಲಿ ಇಟ್ಟಿ ಅಂತ ಕೇಳಿದ್ರೆ ಎಲ್ಲೆಲ್ಲಿ ಬಾಯ್ ಬಿಡುವಳು ನೀ ಬಾಯ್ ಬಿಟ್ಟು ಕೇಳವ ಸರ ಅವಲಕ್ಕಿ ಸರ ಅದು ಏನು ಕಡಿಮೆ ಅಂದ್ರೆ ಎಷ್ಟೈತೆ ಅಂತ ಮಾಡಿ 4-4 ತೊಲಿ ಐತದ ಅಯ್ಯೋ ಕಂಡಾಗಟ್ಟಿ ರೊಕ್ಕ ಆಮೇಲೆ ನೋಡಿ ನೀ ಹಿಂಗೆ ಮಾಡಾಕತ್ರ ಸುಮ್ಮನೆ ಇದ್ದೆ ಅಂದ್ರೆ ಎಲ್ಲಿ ಹೋಗತ್ತೆ ಗೊತ್ತಿಲ್ಲದ ನನಗದು ಗೊತ್ತಿಲ್ಲ ನನಗೆ ನನ್ನ ಸರ ಬೇಕಷ್ಟೆ ಎಷ್ಟು ಹೇಳಿದೆ ನಾನು ನಿನಗೆ ಬೇಡ ಆಕಿ ಕೈ ಸುದ್ದಿ ಐತೋ ಇಲ್ಲ ಯಾರಿಗೆ ಗೊತ್ತು ಮನೆ ಒಳಗೆ ಹಿಂಗೆ ಓಡಾಡಕ್ಕೆ ಬಿಡಬೇಡ ಅಂತೇಳಿ ಅಯ್ಯೋ ಇವತ್ತಿದು ನಾಳೆ ಇನ್ನೊಂದು ನಾ ಹೇಳೋದಾದ್ರವ ನೀ ಮೊದಲು ಆ ಸರ ಎಲ್ಲ ಕೇಳಿಸ್ಕೊ ದಿನಾನು ಹೋಗ್ಬರ್ತೇನ್ರಿ ಅಂತ ಹೇಳಿ ಹೋಗಿದ್ದಕ್ಕೆ ಇವತ್ತು ಕೆಲಸ ಅದೊಂದು ಕಸಗೆ ಸೋಡು ಕಾಲು ವರ್ಷ ಬಾಂಡೆ ತಿಕ್ಕದಕ್ಕೆ ಹೆಂಗೆ ಓಡುಂಟು ಆಗೋತ್ತನ ಇವತ್ತೇನು ನಿಂಗೆ ಹೇಳಕ್ಕೆ ಬಂದಿದ್ಲನ ಅಡುಗೆ ಮನೆಗಿಲ್ಲ ಯಾಕಂದ್ರೆ ಕೈಯಾಗ ಏನಾರು ಇದ್ದಿದ್ದು ಕಾಂತವನ ಅಂತೇಳಿ ಸುಮ್ಮನೆ ಹೊಂಟಾಳ ಅಯ್ಯೋ ನಾನು ಆಕಿನ ಹಿಡ್ದು ನಿಲ್ಸಿದ್ದೀಗ ಗೊತ್ತನ ಒಟ್ಟಾಕಿ ಯಾರಿಗೆ ಹೇಳಿ ಹೊಂಟಿದ್ದಿಲ್ಲವ ಹಾಗೇನಿಲ್ಲಮ್ಮರ ಅದು ನನ್ನ ಗಂಡ ಇವತ್ತು ಕೆಲ್ಸಕ್ಕೆ ಹೋಗಿದ್ದಿಲ್ಲ ರೀ ಆರಾಮ ಮನೆಯಾಗಿದ್ರೆ ಅದಕ್ಕೆ ನನಗೆ ಕೆಲ್ಸಕ್ಕೆ ಬರೋಕ್ಕೆ ಬೆಳಗ್ಗೆ ಮನಸ್ಸಿದ್ದಿದ್ದಿಲ್ಲ ಅವರ ಹೋಗಿ ಬರೋದು ಹಂಗೆ ಮಾಡಬೇಡ ಇದ್ದಕ್ಕಿದ್ದಂಗೆ ಬಿಟ್ರೆ ಅವ್ರಿಗೆ ತ್ರಾಸಕತಿ ಅಂದಿದ್ದಕ್ಕೆ ಬಂದಿದ್ದೆ ಅವ್ರ ಮನ್ಯಾಗದಾರಲ್ಲ ನಾ ಹೇಳಿ ಬಂದಿದ್ದೆ ದೌಡ್ ಬರ್ತೇನೆ ಅಂತೇಳಿ ಆ ಕಾರಣಕ್ಕೆ ಹೊಳ್ಳಿ ಹೊಂಟಿದ್ದೆ ಅಷ್ಟೇ ಬಿಡ ಅದಕ್ಕೆ ಹೊಂಟಾಳಂತಕ್ಕೆ ಅಲ್ಲೇ ಎಲ್ಲರೂ ಬಿದ್ದಿರ್ಬೇಕು ನೋಡ ಒಂಚೂರು ಗಂಗಾ ಹಂಗೆ ಮಾಡಕ್ಕೆ ಹೋಗ್ಬೇಡ ಏನು ಆಟನ ಒಬ್ರ ಮ್ಯಾಗ ಕಳ್ತನ ಹೇರುದಂದ್ರೆ ನೋಡ ಅಲ್ಲೆಲ್ಲರೂ ಬಿದ್ದತನ ಇದು ಕ್ವಾಣೆ ಒಂಚೂರು ಚಂದ ಹುಡುಕಿ ಬರೋಗು ಇಡೀ ಕೋಣಿ ಜಾಲಾಡಿ ಹುಡುಕಿದೆ ಇವ ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ಕೇಳಾಕತ್ತೀನಿ ನೀನು ಅಲ್ಲಡವ ನೀನು ಮಗಳ ಮಾತು ಒಂಚೂರು ನಂಬದು ಕಲಿಬೇವ ನೀನು ಬರೀ ಎಲ್ಲದಕ್ಕೂ ನನಗೊಂದಿರೋದು ಮಾತಾಡೋದು ಕಲ್ತಿ ಅತ್ತಾಗ ಕರೆನಾ ಸರ ಇಲ್ಲಲ್ಲೇ ಇಕ್ಕಿನ ತಗೊಂಡಾಳವ ಏನು ಮನೈತ್ರ ಇದು ಅಲ್ಲ ನೀ ಕಸ ಹೊಡ್ಯಕ್ಕೆ ಹೋದಾಗ ಅಲ್ಲಿತ್ತಾ ಅತ್ತಿಯರ ಪಾಪಾಕೆ ಅಂತ ಕೆಲಸ ಮಾಡೇಕಲ್ರಿ ಯಾವತ್ತೂ ಅಂಥದ್ದು ಮಾಡಿಲ್ಲಕ್ಕೆ ಏನ್ರಿ ತವ್ರ ಮನೆಗೆ ಏನು ಕಡಿಮೆ ಐತ್ರಿ ಅತ್ತಿಯರ ಬೇಕಾದ್ರೆ ನೀವು ನೋಡ್ಬರ್ರಿ ನಾ ತೋರಿಸ್ತೇನೆ ಅವ್ರ ತವ್ರ ಮನೇನ ಆಕೇನು ಅಂತ ಇಂಥ ಆಕೇನು ಸಣ್ಣ ಪುಟ್ಟ ಮಂತನಿಂದ ಬಂದಿಲ್ಲ ಅವ್ರವರು ದಿನಾಂಪ್ರತಿ ಹಾಕ್ಕೊಂಡು ಅಡ್ಡಾಡ್ತಾರೆ ಅಂಥವೆಲ್ಲ ಸರಿಗೆಗಳ್ನ ಏನು ಗೊತ್ತನ್ರಿ ಏನೇ ಪರಿಸ್ಥಿತಿ ಮದುವೆ ಆಗ್ಯಾಳಲ್ಲ ಇಷ್ಟ ಇಲ್ಲದ ಅದಕ್ಕೋಸ್ಕರ ಅಲ್ಲಿ ಇಟ್ಕೊಳಕ್ಕಾಗಿಲ್ಲ ಇಲ್ಲಿ ಇಟ್ಕೊಂಡಿಲ್ಲ ಅಂತೇಳಿ ಇಲ್ಲಿ ಬಂದಾಳ ಅನ್ನೋದು ಬಿಟ್ರೆ ಆಕೆ ಕಳ್ತನ ಮಾಡಂತ ಕೆಲ್ರಿ ಅತ್ತಿಯರ ಹೌದಮ್ಮ ನಾನು ನೋಡೇ ಇಲ್ಲ ಅಲ್ಲಿ ನಾನು ಕಸ ಹೊಡ್ಯಕ್ಕೆ ಹೋದಾಗ ಎಲ್ಲಿ ಏನಿತ್ತಂದ್ರೂ ನಾನು ನೋಡಕ್ಕೆ ಹೋಗಿಲ್ಲ ಕಾಲಾಗಿ ಏನಿರ್ತಾವ ಒಂದು ಸರ್ಸಿದೆ ಕಸ ಹೊಡೆದೆ ಸ್ವಚ್ಛಾಗಿ ಕಾಲ್ಗಿಲ್ಲಿ ಒರೆಸ್ಕೊಂಡೆ ಬಂದೆ ಅಷ್ಟೆ ನಾ ಬೇರೆ ಏನು ಮುಟ್ಟಿಲ್ರಿ ಆಕೆ ತೊಗೊಂಡಿಲ್ಲ ಅಂತಲ್ಲ ಗಂಗಾ ಹಂಗೆ ಮಾಡಬೇಡ್ದವ ಅಲ್ಲೇ ಎಲ್ಲರೂ ಇರ್ಬೇಕು ನೋಡಿ ಚಂದ ಹುಡುಕೊಟ್ಟು ಲಕ್ಷ ಕೊಟ್ಟು ಹೋಗಿ ಚಂದ ಹುಡುಕು ನನಗೆ ಗೊತ್ತವ ನಿಂಗೆ ನನ್ನ ಮೇಲೆ ನಂಬಿಕೆ ಬರಲ್ಲ ನಿಮ್ಮ ಸೊಸಿ ಏನು ಹೇಳ್ತಾಳಲ್ಲ ಅದಷ್ಟೇ ನಂಬಿಕೆ ಆಕೆ ಏನಾರೀ ಹೌದು ಕದಿತಾಳ್ರಿ ಅಂದಿದ್ರೆ ಕದ್ದಿತಾಳ ಅಂತ ತಿಳ್ಕೊತಿದ್ದಿ ಆಕೆ ಇಲ್ಲ ಅಂದ್ಬಿಟ್ಲಲ್ಲ ಮತ್ತು ಅದಕ್ಕೆ ನಿನಗಿಲ್ಲ ಅನ್ನಿಸ್ತೈತಿ ಯಾರವ ತನ್ನ ಗೆಳತಿ ಬಿಟ್ಕೊಡ್ತಾರೆ ಅಲ್ಲ ಹಂಗಂದ್ರೆ ಹೆಂಗವ ಪಾಪಕ್ಕೆ ನೋಡಿಲ್ಲ ಅಂತ ಅದಳಲ್ಲ ಅರ್ಥ ಮಾಡ್ಕೋ ನಾನಕ್ಕಿ ನೋಡಾಳ ತೊಗೊಂಡಾಳ ಅಂತ ಹೇಳತ್ತನಲ್ವ ನಾನು ನಿಂಗೆ ಎಷ್ಟು ಹೇಳಿದೆ ಯಾಕೆ ಬರಬರಿ ಇದ್ದಂಗಿಲ್ಲವ ಒಳಗೆ ಸೇರಿಸ್ಕೊಬೇಡ ಅಂತೇಳಿ ಅಕ್ಕಿ ಗೆಳತಿ ಬಿಟ್ಕೊಡ್ತಾಳ ಇಬ್ರು ಅದಕ್ಕೆ ಬಂದು ಕುಡ್ಯಾರ ಯವ್ವ ನನಗೆ ಅನ್ನಿಸ್ತೈತಿ ಯಾಕೆ ಈಕಿ ತೊಗೊಂಡು ಅವ್ರ ತವ್ರ ಮನೆಗೆ ಕೊಡು ಅನ್ನೋ ಅರ್ಥಕ್ಕೆ ಏನಾರ ಈಕಿಗೆ ಏನಾರ ಹೇಳಾಳ ಏನ ಗಂಗಾ ಯಾಕವಾ ಹಂಗ್ಯಾಕೆ ಮಾತಾಡಕತ್ತಿ ಆಕ್ಯಾಕೆ ಅವ್ರ ತವ್ರ ಮನೆಗೆ ಕೊಡು ಅಂತ ಕೊಟ್ಟು ಕಳಿಸ್ತಾಳ ಏನು ಬೇಕಂದ್ರೆ ಕೊಡ್ಲಿ ಬಿಡು ತವ್ರ ಮನೆಗೆ ಅದನ್ನ ಹಿಂಗೆ ಕೊಟ್ಟು ಕಳ್ಸೋ ಕೆಲಸ ಏನೈತಿ ನೋಡುವ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ನೀನು ಏನ ಎಷ್ಟಾದ್ರೂ ಈ ಮನೆ ಸೊಸಿ ಆಕಿ ಇಲ್ಲೋಡು ಅದು ಎಲ್ಲಿ ಹೋಗೈತಿ ಎಲ್ಲಿ ಬಿದ್ದೈತಿ ಹುಡುಕು ಕಷ್ಟಪಟ್ಟು ಏನಾಗೋದಿಲ್ಲ ಅದು ನಾ ಹುಡುಗಿ ತೊಗೊಂಡೈತಿ ಅಂತ ಅನ್ನಕ್ಕೆ ಹೋಗ್ಬೇಡ ನನಗೂ ನಂಬಿಕೆ ಐತೆ ಆ ಹುಡುಗಿ ಮೇಲೆ ಅದು ಹಂಗೆ ಮಾಡೋ ಹುಡುಗಿಯಲ್ಲ ಹಂಗೆ ಮಾಡೋದಾಗಿತ್ತಂದ್ರೆ ಹಿಂಗೆ ಯಾಕೆ ಕಷ್ಟಪಟ್ಟು ಅಡ್ಡಾಡ್ತಿತ್ತು ಕಳ್ತನ ಮಾಡ್ಕೊತಾನೆ ಇರ್ತಿದ್ರು ಅವರು ಏನು ಮಾತನಾಗ ಗೊತ್ತಾಕತಿ ಒಬ್ಬ ಮನುಷ್ಯನ ಮಕ ನೋಡಿರೋ ಗೊತ್ತಾಕತಿ ಅವ ಕದಿತಾನ ಕದಿಯೋದಿಲ್ಲ ಅಂತೇಳಿ ಹಾಗೆಲ್ಲ ಯೋಚನೆ ಮಾಡಬಾರ್ದವಾ ಏನು ಹುಡುಕ್ ಹೋಗಿ ಚಂದ ಇರ್ತದೆ ಅಲ್ಲೇ ಇಲ್ಲದ ಇಲ್ಲ ಮರ್ತು ನೀನ ಎಲ್ಲರೂ ಇಟ್ಟಿ ಅಂತ ನೋಡೋಟು ಅದ ಎಲ್ಲರಿಗೂ ಅಕ್ಕಿ ಮೇಲೆ ನಂಬಿಕೆ ನನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಹೇಳಕತ್ತೇನೆ ಅಲ್ಲೇ ಇಟ್ಟಿದ್ದೆ ಅಂತೇಳಿ ಮತ್ತು ನೀ ನನಗೆ ಮಾತಾಡ್ತೀಯಲ್ಲ ಏನಿದು ಒಂದು ಅರ್ಥನ ಆಗೋಲ್ತಲ್ಲ ಏನು ಮಾಡ್ಬೇಕಾತಂತೆ ನಾ ಹಂಗಾರ ಇದೇನ್ರಿ ಇದು ಅಮ್ಮ ಅಪ್ಪಾರ ನಾ ಕರೇನ ಕದ್ದಿಲ್ರಿ ನನಗಂತೂ ಗೊತ್ತಿಲ್ರಿ ಈಕಿ ಮನೆ ಕೆಲ್ಸಕ್ಕೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ನೀನು ಕದ್ದಿಲ್ಲಂತಿ ಕರೆ ಹೇಳ ಸರ ಎಲ್ಲಿಟ್ಟಿ
ಎಲ್ಲಾರು ನಿನ್ನ ನಂಬಕತ್ತಾರ. ಈ ಮನಿ ಮಗಳ ಮಾತಿಗೆ ಕಿಮ್ಮತ್ತಿಲ್ಲ ಈ ಮನ್ಯಾಗ. ಸೊಸಿ ಮಾತಿಗೆ ಸೊಸಿ ಜೊತೆಗೆ ಯಾರು ಬರ್ತಾರ ಅವ್ರಿಗೆ ಅಷ್ಟೇ ಕಿಮ್ಮತ್ತಿರೋದಿಲ್ಲ. ಅಕ್ಕ ನಾ ಕದ್ದಿಲ್ಲಕ್ಕ, ನಂಗೆ ಗೊತ್ತಿಲ್ಲ. ಇಕ್ಕರ್ಸ ಬಿಡ್ತೇನೆ ಯಾಡ. ನನ್ನ ಮನೆಗೆ ಬಂದ ನಾಟಕ ಮಾಡ್ತೇನೆ ಇಲ್ಲಿ. ಏನ ಇಕ್ಕರ್ಸ್ಬಿಡ್ತೀರಿ? ಹೊಡಿರಂಗಾರ ನೋಡೋಣ. ನಿಮ್ಮನಿ ಯಾವ್ದು ನಿಮ್ಮನಿ? ಇದು ನನ್ನ ಗಂಡನ ಮನೆ. ನಿಮ್ಮನಿ ಹೌದು ಕರೆ, ತವ್ರ ಮನೆ. ನಿಮ್ಮ ಗಂಡನ ಮನೆ ನೀವಿರ್ರಿ. ನಿಮ್ಮ ಸರ ಯಾಕಿ ಕದ್ಯಾಕ್ ಬರ್ತಾಳ? ನಾನು ನೋಡ್ತಾ ಇದೀನಿ, ಸುಮ್ಮನೆ ಅದೇನೆ ಅಂತ ಬಾಯಿ ಬಂದಂಗೆ ಮಾತಾಡ್ತೀರಿ. ನನಗೂ ಎತ್ತಬೇಕತ್ತ. ಹೋಗ್ಲಿ ಬಿಡು ಅಂತ ನಾ ಇವತ್ತವರೆಗೂ ನಿಮ್ಗೆ ಏನು ಅನ್ನಕ್ಕೆ ಹೋಗಿಲ್ಲ. ಈಗ ನಾ ಆಕಿಗೆ ಅವಮಾನ ಮಾಡಕತ್ತೀರಿ. ನನಗೆಲ್ಲ ಗೊತ್ತು, ಯಾವ ಸರಾನು ಕಳ್ತಾನೆ ಏನಾಗಿಲ್ಲ. ನೀವ ಎಲ್ಲೇ ಮುಚ್ಚಿಟ್ಟು ಬೇಕಂತ ಆಕಿ ಮೇಲೆ ಆಪಾದ ಹೇರಾಕತ್ತೀರಿ. ನನಗೆ ಮಾತ್ರ ಗ್ಯಾರಂಟಿ ಐತಿ, ಆಕಿ ಕದ್ದಿಲ್ಲ, ಆಕಿ ಕದಿದೂ ಇಲ್ಲ. ಏನ ನೀವ ಎಲ್ಲೇ ಮುಚ್ಚಿಟ್ಟು ಆಕಿ ಮನೆಗೆ ಬರೋದು ನಿಮಗೆ ಸಮಾಧಾನ ಇಲ್ಲಲ್ಲ, ಅದಕ್ಕೆ ಹೆಂಗಾರ ಮಾಡಿ ಬಿಡಿಸ್ಬೇಕಂತೇಳಿ ಈ ರೀತಿ ಮಾಡಕತ್ತೀರಿ. ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕಾರಣ. ಏನ ನನ್ನ ಗಂಡನ ಮನೆ ನಾ ಹೋಗ್ಬೇಕಾ? ಇದು ನನ್ನ ತವ್ರ ಮನೆ. ನಮ್ಮ ಅಪ್ಪ ನಮ್ಮ ಹೇಳಿ ಬೇಕಾದ್ರೆ ಹೋಗ್ತೇನೆ. ನೀ ಹೇಳಿದ್ರೆ ನಾ ಯಾಕೆ ಹೋಗ್ಲೆ? ನಿನ್ನ ಮನೆ ಏನಿದೆ? ನನ್ನ ಮನಿನೇ ಇದು ಇನ್ಮೇಲೆ. ಏನು ಅತ್ತಿ ಮಾವರ ನಂತರ ಇದು ನನ್ನ ಮನಿನೇ. ಈ ಮನೆ ಮ್ಯಾಗ ಅವ್ರಿಗೆ ಎಷ್ಟು ಅಧಿಕಾರ ಐತಿ ಅಷ್ಟು ಅಧಿಕಾರ ನನಗೂ ಐತಿ. ಈಗ ನೋಡು ಅಕ್ಕ, ಸುಮ್ಮನೆ ವಾದ ಮಾಡಕ್ಕೆ ಹೋಗ್ಬೇಡ್ರಿ. ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗಂತೆ ಈಗ ನಾ ಹೋಗಿ ನನ್ನ ತವ್ರ ಮನೆ ಒಳಗೆ ಅಧಿಕಾರ ಚಲಾಯಿಸಿದ್ರು ನಡೆಯಂಗಿಲ್ಲ. ಯಾಕಂದ್ರೆ ಅಲ್ಲೇ ನಮ್ಮ ಈರಮ್ಮದಾಳ, ಅದು ಆಕಿ ಮನಿನೇ ಇನ್ಮೇಲೆ. ಹಂಗೆ ಇದು ನನ್ನ ಮನೆ ಅಷ್ಟೇ. ನಿಮ್ಗೆ ತವ್ರ ಮನೆ ಋಣ ಉಳಿಸ್ಕೊಳ್ಳೋದಿತ್ತು ಚಂದಾಗಿರ್ರಿ, ಇಲ್ಲ ಹಾಳು ಮಾಡ್ಕೋಬೇಕನ್ನೋದ್ರೆ ಇದೇ ರೀತಿ ನಡ್ಕೊರಿ. ಯವ್ವ ನೀನು ಸೊಸಿ ನೋಡ್ಬೇ ಯಾವ ರೀತಿ ಮಾತಾಡಕತ್ತಾಳ ಬಾಯಿಗೆ ಬಂದಂಗ. ಅಲ್ಲ ನನಗೆ ಇಂಥ ಮಾತನ್ನೋದು ನೀ ಸುಮ್ಮನೆ ಅದೆಯಲ್ಲ. ಅಪ್ಪ ನಿನ್ನ ಮುದ್ದಿನ ಮಗಳಿಗೆ ಹೆಂಗನ್ನಕತ್ತಾಳ ನೋಡಪ್ಪ ಈಕಿ. ನನಗೆ ಹೋಗ್ಬೇಕಂತ ನಾ ಗಂಡನ ಮನೆಗೆ ಇಲ್ಲಿ ಇರಬಾರ್ದಂತ ನೋಡಪ್ಪ ಹೆಂಗನ್ನಕತ್ತಾಳ. ಮತ್ತು ಅಲ್ವಾ ನೀ ಇಕ್ಕರಿಸ್ತೇನೆ, ಹೊಡಿತೇನೆ, ಹಾರ್ತೇನೆ, ಬಡಿತೇನೆ, ಕಡಿತೀನಿ ಅಂದ್ರೆ ಯಾರು ಸಿಟ್ಟು ಬರಂಗಿಲ್ಲ ಹೇಳು. ಆಕೆ ಅನ್ನಕತ್ತಾಳಲ್ಲ ನೋಡಿಲ್ಲ ಅಂತೇಳಿ ಸ್ವಲ್ಪರ ಅರ್ಥ ಮಾಡ್ಕೊ. ಹಂಗೆ ಮಾಡಕ್ಕೆ ಹೋಗಬೇಡ. ಇಲ್ರಿ ಅತ್ಯಾರ, ಪಾಪಕ್ಕೆ ಕದಿಯಕ್ಕೆ ಸಾಧ್ಯ ಇಲ್ರಿ. ಆಕೆನ ಹಂಗೆ ಕದಿ ಅಂತ ಹೆಣ್ಮಗಳಲ್ರಿ. ಒಬ್ರು ಮಕ್ಕ ನೋಡಿದ್ರೆ ಗೊತ್ತಾಕೈತೆ ನನಗೆ. ಸಣ್ಣದಿರ್ತ ಆಡಿ ಬೆಳೆದನ್ನ ಆಕೆ ಜೊತೆಗೆ ಏನ್ರಿ ಅತ್ಯಾರ, ಯಾವತ್ತೂ ಹಂಗೆ ಮಾಡಿಲ್ಲಕ್ಕೆ. ಸುಮ್ಮನೆ ಯಾಕೆ ಹೇಳ್ಬೇಕು ಅಂತ ಮನುಷ್ಯಾಳೆ ಅಲ್ಲ ಆಕೆ. ಅದಕ್ಕೆ ರೀ ಅತ್ಯಾರ, ಈ ವಿಚಾರದಾಗ ನಾನು ನನಗೆ ಅತಿ ಬಿಟ್ಟು ಕೊಡಕತ್ರ ತಯಾರಿಲ್ಲ. ಯಾಕಂದ್ರೆ ಆಕೆ ಕದ್ದಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಆಮೇಲೆ ನಾಳಿಂದ ಕೆಲ್ಸಕ್ಕೆ ಬರಲ್ರಿ ನಾನು. ಯಾಕಂದ್ರೆ ನನಗೆ ಇದು ಯಾಕೆ ಸರಿ ಅನ್ನಿಸ್ವಲ್ತು. ನಾ ಕದ್ದಿಲ್ಲ ಅಂದ್ರೆ ಕದ್ದಿಲ್ಲ, ಇಲ್ಲೇ ಎಲ್ಲರೂ ಇರಬೇಕು, ಹುಡುಕ್ರಿ ಸಮಾಧಾನ ಸಿಗ್ತೈತಿ. ದೇವ್ರಾಣಿ ಮಾಡಿ ಹೇಳ್ತೇನೆ. ನಾನು ನನ್ನ ಗಂಡನ ಭಾಳ ಇಷ್ಟಪಡ್ತೇನೆ. ನನ್ನ ಗಂಡನ ಮೇಲೆ ಹೇಳ್ತೇನೆ, ನಾ ಕದ್ದಿಲ್ಲ. ನಿಮ್ಮ ಕೈ ಮುಗಿತೇನೆ. ಅದಕ್ಕೆ ಹೇಳಿಬಿಡ್ರಿ. ನೋಡಿ ನಸಗುನ್ನಿ ಹಂಗೆ ನಾ ಕಣ್ಣೀರಾಕಿ ಹೋದ್ಲು. ಅಪ್ಪ ನೀ ಏನು ಬಿಡಪ್ಪ ನೀನು. ಇಲ್ಲಿ ನೋಡಿ ನಿನ್ನ ಸೊಸಿ ಇಷ್ಟು ಬಾಯಿ ಬಂದಂಗೆ ಮಾತಾಡ್ತಿದ್ರು ಸುಮ್ಮನೆ ಅದೆಯಲ್ಲಪ್ಪ. ಕಸ್ತೂರಿ ಒಳಗೆ ಹೋಗ್ವಾ. ಇಲ್ಲಿ ನೋಡುವ ಮಗಳ, ಈಗ ನಾ ಕಸ್ತೂರಿಗೂ ಬಾಯಿಗೆ ಬಂದಂಗೆ ಬೈದು ಏನಾರ ಹೇಳಕ್ಕೆ ನನಗಾಗಲ್ಲ. ಯಾಕಂದ್ರೆ ಅಕ್ಕಿ ಹೇಳ್ದಂಗೆ ಈಗ ಅಕ್ಕಿದು ಮನಿನೇ ಇದು. ಹೌದಾ? ಹೌದಿಲ್ಲ? ಅದಕ್ಕೆ ಸುಮ್ಮನೆ ನಾನು ಯಾಕೆ ಅಕ್ಕಿ ಕೂಡ ಜಗಳ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಯಾವುದೇ ಹೆಣ್ಮಕ್ಳಾದರೂ ಗಂಡನ ಮನೆ ಬಿಟ್ಟು ಅತಿಯಾಗಿ ತವ್ರ ಮನೆ ಒಳಗೆ ಇರೋದ್ರಿಂದ ಇಂಥ ಮಾತು ಬರ್ತಾವೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀನಂಚು ನಿನ್ನ ಗಂಡನ ಮನೆ ಕಡೆ ಹೋಗು. ಅಲ್ಲಿ ನಿನ್ನ ಮಕ್ಕಳದಾವು, ನಿನ್ನ ಮಕ್ಕಳ ಕಡೆ ಲಕ್ಷ್ಯ ಕೊಡು. ಓದ್ತಾ ಅದಾವ, ಏನು ಮಾಡಾಕತ್ತವು, ಸಾಲಿಗೆ ಓದ್ವಾ, ಬಂದ್ವಾ, ಉಂಡ್ವಾ, ತಿಂದ್ವಾ, ಗಂಡ ಹುಣ್ಣ ತಿನ್ನ ಏನು ಎತ್ತ ಅತ್ತಿ ಮಾವ ಏನು ಮಾಡಾತ್ತಾರ ಆ ಕಡೆ ಲಕ್ಷ್ಯ ಕೊಡು. ಅದು ನಿನ್ನ ಮನೆ. ನೀ ಎಲ್ಲ ಬಿಟ್ಟು ಇಲ್ಲಿ ಇರೋಕ್ಕಾಗಲ್ಲ. ನಾನು ನಿಮ್ಮವ್ವ ಎಷ್ಟು ದಿನ ಅಂತ ಬದುಕಿರ್ತೀವಿ. ನಾಳೆ ಇವತ್ತೆಲ್ಲ ನಾಳೆ ನಾವಿಬ್ರು ಕಣ್ಣು ಮುಚ್ಕೊಂಡ್ರೆ ನೀನು ಗಟ್ಟಿ ಆಗ್ಬೇಕಾಗಿರೋದು ಗಂಡನ ಮನೆ ಹೊರತು ತವ್ರ ಮನೆಯಲ್ಲ. ಅರ್ಥ ಮಾಡ್ಕೊ ಒಂಚೂರು. ಯಾವಾಗಲೂ ಹೆಣ್ಮಕ್ಳು ತವ್ರ ಮನೆಗೆ ಆಗಾಗ ಬಂದು ಹೋಗ್ತಿದ್ರು ಅಷ್ಟೇ ಚಂದ. ದಿನಂಪ್ರತಿ ಇಲ್ಲೇ ಇರಾಕತ್ರ ತಂದೆ ತಾಯಿಗೇನು ಬೇಜಾರಾಗಲ್ಲ. ಇರ್ಲಿ ಬಿಡು ಹೋಗ್ಲಿ ಬಿಡು ಅಂತೀವಿ. ಆದರೆ ಅತ್ತಿಗೆ ಮಗಳಿಗೆ ಅದ್ರಾಗ ನೀನು ಸುಮ್ಮನೆ ಇರ್ತೀಯ. ಆಕಿಗೆ ಏನಾರ ಅನ್ನೋದು ಮಾತಾಡೋದು ಏನಾರ ಒಂದು ಇದು ಮಾಡ್ತಿ. ನಾನು ನೋಡೇನು ಭಾಳಷ್ಟು ಸುಮಾರಷ್ಟು ಸಲ. ಅವಾಗ ನಾನು ಅನ್ಕೊಂಡೇನಿ. ಆದರೂ ನಮ್ಮ ಕಸ್ತೂರಿ ಭಾಳ ಸೂಕ್ಷ್ಮ ಬಿಡು ಪಾಪ, ಏನು ಅನ್ನಕ್ಕೆ ಹೋಗೋದಿಲ್ಲ. ನಾನಾಗಿದ್ರೆ ಈ ಜಗದಾಗ ಸುಮ್ಮನೆ ಇರ್ತಿದ್ದಿಲ್ಲ ಅಂತೇಳಿ ಅರ್ಥ ಮಾಡ್ಕೊ. ಏನು ಹುಡುಕ್ ಹೋಗಲ್ಲ ಒಳಗೆ. ಆಕೆ ಅಷ್ಟು ಗೆಳತಿ ಪರ ವಹಿಸ್ತಾ ಇದ್ದಾಳ ಅಂದ್ರೆ ಕದ್ದಿರಕ್ಕಿಲ್ಲ. ಒಂಚೂರು ಒಳಗೆ ಹೋಗಿ ಹುಡುಕು ಇದ್ರೂ ಇರ್ಬೋದು. ನಿಮ್ಮಪ್ಪ ಹೇಳಿದ್ದು ತಲೆಯಾಗ ಹೋತಾ? ಇವತ್ತು ಹೋಗಿ ಊರಿಗೆ ಹೋಗಿ ಮತ್ತೊಂದು ಒಟ್ಟಾಗಿ ಸನಿದ್ರೆ ಒಟ್ಟ ಬರಾಕೋಬೇಡ. ಆರಾಮಿರು ಗಂಡನ ಜೊತೆಗೆ ಒಂದು ಈಟ್ರ ಜೀವನ ಕಳಿ. ಏನು ನೀನು ಒಬ್ಬಕ್ಕೆ ಅದಿ ಅನ್ನೋದು ಲೆಕ್ಕಕ್ಕೆ ಇಟ್ಕೊಳ್ಳಿ. ಅವರು ನಾಯಿ ಹಿಡಿತು ಬೇಲಿ ಮ್ಯಾಗ ಚಲ್ ತನ್ನಂಗೆ ಮಕ್ಕಳನ್ನ ಮಾಡಬಾರ್ದು. ಮುಂದಿಟ್ಕೊಂಡು ಜಪಾನ್ ಜತ್ನ ಮಾಡಬೇಕು. ಆ ಮಕ್ಕಳಿಗೂ ತಾಯಿ ಅನ್ನೋದು ಇರಬೇಕು. ಬರೇ ತವ್ರ ಮನ್ಯಾಗ ಕಾಲ ಕಳೆಯೋದಲ್ಲ.